ಮೂರೇ ವಾರಕ್ಕೆ ಯುದ್ಧ ಇರಾನ್ಗೆ ಸಾಕಾಗಬೇಕಾಗಿತ್ತು. ಸಾಕಪ್ಪ ನಿಮ್ಮ ಸಹವಾಸ, ನನ್ನ ಬಿಟ್ಬಿಡ್ರಪ್ಪ, ನನ್ನ ಕೈಲಿ ಆಗಲ್ಲ ಅಂತ ಇರಾನ್ ಹೇಳಿಬಿಡುತ್ತೇನೋ ಅಂಥೇಳಿ ಜಗತ್ತು ವೆಯ್ಟ್ ಮಾಡ್ತಾ ಇತ್ತು. ಕಾರಣ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಇದೇ ಇರಾನ್ನ ಸುತ್ತಮುತ್ತಲ ದೇಶಗಳಲ್ಲಿದ್ದಂಥ ಅಮೆರಿಕದ ಸೇನಾ ನೆಲೆಗಳನ್ನು, ನೌಕಾ ನೆಲೆಗಳನ್ನು ಬಳಸ್ಕೊಂಡು ಇರಾನ್ ಮೇಲೆ ಮುಗಿಬಿದ್ದಿತ್ತು. ತಡ್ಕೊಳಕ್ಕಾಗಲ್ಲ, 2 ದಿನಕ್ಕಾಗಲ್ಲ ಇರಾನ್ ಕೈನಲ್ಲಿ, ಏನಾಗಲಿ ಖಮೇನಿನೇ ಮುಗಿಸಾಯಿತು, ಇನ್ನೆಷ್ಟರ ಮಟ್ಟಿಗೆ ಹೋರಾಟ ಮಾಡಿಬಿಡ್ತಾರೆ ಅವರು ಅಂತೆಲ್ಲ ಇತ್ತಲ್ಲ. ಆದರೆ ಯುದ್ಧ ಸಾಕಾಗ್ತಿರೋದು ಇರಾನ್ಗಲ್ಲ, ಜೂನಿಯರ್ ಖಮೇನಿಗೂ ಅಲ್ಲ, ಇನ್ಯಾರೋ ಸೇನಾ ನಾಯಕರಿಗೂ ಅಲ್ಲ. ಯುದ್ಧ ಸಾಕಾಗ್ತಿರೋದು ದ ಸೋಕಾಲ್ಡ್ ದೊಡ್ಡಣ್ಣ ಬಿರುದಾಂಕಿತ, ದ ಸೋಕಾಲ್ಡ್ ಡೊನಾಲ್ಡ್ ಟ್ರಂಪ್ 3 ವಾರಕ್ಕೆ ಅಮೆರಿಕಕ್ಕೆ ಯುದ್ಧ ಸಾಕಾಗಿ ಬಿಟ್ಟಿದೆ. ಸೇಫ್ ಎಕ್ಸಿಟ್ ಕಡೆಗೆ ಮುಖ ಉಳಿಸ್ಕೊಂಡು ಯುದ್ಧದಿಂದ ಆಚೆ ಬರಲಿಕ್ಕೆ ಒಂದು ಕಡೆ ಅಮೆರಿಕ ಟ್ರೈ ಮಾಡ್ತಾ ಇದೆ. ಇಸ್ರೇಲ್ ಅಮೆರಿಕದ ಬಾಲಂಗೋಚಿಯಾಗಿ ಅಮೆರಿಕ ಹೇಳಿದಂತೆ ಅದು ಕೇಳುವುದರಲ್ಲಿ ಅನುಮಾನ ಇಲ್ಲ. ಅಂದರೆ ಡೊನಾಲ್ಡ್ ಟ್ರಂಪ್ ಕಥೆ ನೋಡಿ, ಇಲ್ಲಿ ಹೇಗೆ ಎಕ್ಸಿಟ್ ಆಗೋದು ಈ ಒಂದು ಯುದ್ಧದಿಂದ ಅಂದರೆ, ಜೆಟ್ಟಿ ಜಾರು ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳ್ತಾರಲ್ಲ, ಅಯ್ಯೋ ಇರಾನ್ ಮೇಲೆ ಯುದ್ಧಕ್ಕೆ ಹೋಗ್ಬಿಟ್ಟು ಅಮೆರಿಕ ಸುಸ್ತಾಯ್ತಂತೆ, ಸೋತು ಬಿಟ್ರಂತೆ, ವಾಪಸ್ ಬಂದ್ರಂತೆ. ಈ ಒಂದು ಪಟ್ಟ ಕಳಚಿಕೊಳ್ಳದೆ ಯುದ್ಧ ಭೂಮಿಯಿಂದ ಆಚೆ ಬರೋದು ಹೇಗೆ? ಯುದ್ಧ ಮುಗಿಸುವ ಮುನ್ಸೂಚನೆ ಕೊಡ್ತಿರೋದು ಡೊನಾಲ್ಡ್ ಟ್ರಂಪ್. ಅಂದರೆ ಹೇಗಾದರೂ ಮಾಡಿ ಇಲ್ಲಿಂದ ನಾವು ಒಂದು ಎಕ್ಸಿಟ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಇರಾನ್ ವಿರುದ್ಧದ ಯುದ್ಧವನ್ನು ನಾವು ತಣ್ಣಗಾಗ್ಸೋಕ್ಕೆ ರೆಡಿಯಾಗಿದ್ದೀವಿ ಅಂತ ಟ್ರಂಪ್ ಮಾತಾಡ್ತಿರೋದು. ಈ ಯುದ್ಧವನ್ನು ತಣ್ಣಗೆ ಮಾಡಿಬಿಡ್ತೀನಿ ನಾನು, ಅದಕ್ಕೆ ನಾನು ರೆಡಿ ಇದ್ದೀನಪ್ಪ, ನನಗೇನಿಲ್ಲ. ಹೋರ್ಮುಜ್ ಕಾಯೋದಕ್ಕೆ ಬೇರೆ ರಾಷ್ಟ್ರಗಳು ರೆಡಿ ಇದ್ದರೆ ಒಂದು ಅಲ್ಲೇನಾಗುತ್ತೆ, ಈ ಕಂಡೀಷನ್ಸ್ ಅಪ್ಲೈ ಅಂತ. ನಾನೇನು ಆಚೆ ಬಂದುಬಿಡ್ತೀನಿ ಯುದ್ಧದಿಂದ, ನನಗೇನು ಯುದ್ಧ ಬೇಕಾಗಿಲ್ಲ, ನಾನು ರೆಡಿಯಾಗಿದ್ದೀನಿ. ಹೋರ್ಮುಜ್ ಜಲಸಂಧಿ ಇದೆಯಲ್ಲ, ಇದನ್ನು ಕಾಪಾಡುವುದಕ್ಕೆ, ಕಾಯುವುದಕ್ಕೆ ಬೇರೆ ರಾಷ್ಟ್ರಗಳು ರೆಡಿ ಇದ್ದರೆ ಮಾತ್ರ. ಯಾರಪ್ಪ ಹೇಳಿದ್ದಿದ್ದು? ಇರಾನ್ ಮೇಲೆ ಯುದ್ಧ ಮಾಡುವಂತ ಹೇಳಿದ್ದವ್ರು ಯಾರು? ಹೋರ್ಮುಜ್ ಈ ಸ್ಥಿತಿ ಬರುವಂತೆ ಮಾಡಲಿಕ್ಕೆ ಹೇಳಿದ್ದವ್ರು ಯಾರು? ಯಾರು ಅರ್ಜಿ ಕೊಟ್ಟಿದ್ರು? ಏನು ಭಾರತ ಅರ್ಜಿ ಕೊಟ್ಟಿತ್ತಾ ಇರಾನ್ ಮೇಲೆ ಈ ಥರ ಮಾಡಪ್ಪ ನೀನು ಅಂತ? ಆಸ್ಟ್ರೇಲಿಯಾ, ಜಪಾನ್, ಚೀನಾ, ಇನ್ಯಾರು ಕೊಟ್ಟು, ರಷ್ಯಾ ಏನೋ ಅರ್ಜಿ ಹಾಕಿದ್ರೆ ಅಮೆರಿಕಕ್ಕೆ ಈ ಥರ ಯುದ್ಧ ಮಾಡಿಬಿಡಿ, ನೀವು ಯುದ್ಧ ಮಾಡೋಕ್ಕೆ ಹೋದಾಗ ಹೋರ್ಮುಜ್ ಕಾಯಕ್ಕೆ ನೀವು ಕರೆದ ತಕ್ಷಣ ನಮ್ಮ ಸೇನಾ ಪಡೆಗಳನ್ನು ನಿಮ್ಮ ಆಜ್ಞಾಧಾರಕರಾಗಿ ನಾವಲ್ಲಿ ಕೊಟ್ಬಿಡ್ತೀವಿ ನಿಮಗೆ, ನಿಮ್ಮ ಸಾಮಂತ ರಾಜರು ನಾವೆಲ್ಲ ಇಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇದ್ದೀವಿ, ನೀವು ಕೇಳಿದ ತಕ್ಷಣ ನಮ್ಮ ಪಡೆಗಳನ್ನು ಕೊಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಹಿಂದೆ ಅದೇ ತಾನೇ ಸಾಮಂತರಾಜರು, ಬ್ರಿಟಿಷರಿಗೆಲ್ಲ ಸಾಮಂತರಾಗಿದ್ದು ಹಾಗೆ ಅಲ್ವೇ? ಯಾರು ಸಾಮಂತ ರಾಜ ಇರ್ತಾನೋ ಅವನೇನು ಕೇಳಿದಾಗ ಬ್ರಿಟಿಷರು ಸೈನ್ಯ ಕೊಡಬೇಕಾಗಿತ್ತು ಅವನು. ಆ ಥರ ಕಥೆನ ಇದು. ಹೋರ್ಮುಜ್ ಕಾಯಕ್ಕೆ ಬೇರೆ ರಾಷ್ಟ್ರಗಳು ರೆಡಿ ಇದ್ದರೆ ಮಾತ್ರ ನಾನು ತಣ್ಣಗೆ ಮಾಡಿಬಿಡ್ತೀನಿ ಅಥವಾ ಯುದ್ಧ ನಿಲ್ಲಿಸ್ಬಿಡ್ತೀನಿ ಅಂಥೇಳಿ ಟ್ರಂಪ್ ಮಾತಾಡ್ತಿರೋದು ಬಹಳ ಅಚ್ಚರಿ ಮೂಡಿಸ್ತಾ ಇದೆ. ಟ್ರಂಪ್ ಹೇಳಿಕೆಗಳು ನೀವು ನೋಡ್ತಾ ಬನ್ನಿ. ಟ್ರಂಪ್ ಹೇಳಿಕೆಗಳು ಇತ್ತೀಚೆಗೆ ಯುದ್ಧ ನಿಲ್ಲಿಸುವ ಕಡೆಗೆ ಟ್ರಂಪ್ ಹೇಳಿಕೆ ಇದೆಯೇ ಹೊರತು ಯುದ್ಧ ಕಂಟಿನ್ಯೂ ಮಾಡಿಬಿಡ್ತೀನಿ, ಇನ್ನೂ 2 ವರ್ಷ ಆದರೂ ಚಿಂತೆ ಇಲ್ಲ, ಈ ತರಹದ ಮಾತು ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ದೇಶೀಯವಾಗಿ ಅಮೆರಿಕದ ಒಳಗಡೆಯೇ ಟ್ರಂಪ್ ನಿರ್ಧಾರಕ್ಕೆ ಬಹಳ ವಿರೋಧ ಇದೆ. ಅಟ್ ದ ಸೇಮ್ ಟೈಮ್ ಮಧ್ಯಂತರ ಚುನಾವಣೆ ಇದೆ. ಅಲ್ಲಿ ದೊಡ್ಡ ಸೇನಾ ಅಧಿಕಾರಿಗಳು ನಿನಗೂ ನಿನ್ನ ಸರ್ಕಾರಕ್ಕೂ ದೊಡ್ಡ ನಮಸ್ಕಾರಪ್ಪ ಅಂಥೇಳಿ ಸೈನ್ ಮಾಡಿ ರಿಸೈನ್ ಮಾಡಿ ಆಚೆ ಬರ್ತಾ ಇದ್ದಾರೆ. ಎಲ್ಲೂ ನಮಗೆ ಇರಾನ್ ಪ್ರಚೋದನೆ ಮಾಡಿರಲಿಲ್ಲ, ಇರಾನ್ ಅಮೆರಿಕದ ವಿರುದ್ಧ ಗುಡುಗಿರಲಿಲ್ಲ, ಇರಾನ್ ಅಮೆರಿಕದ ಮೇಲೆ ದಾಳಿ ಮಾಡಿಲ್ಲ. ಇಸ್ರೇಲ್ ಮಾತು ಕಟ್ಕೊಂಡು ನೀನು ಯಾಕಪ್ಪ ಯುದ್ಧಕ್ಕೆ ಹೋದೆ, ನೈತಿಕವಾಗಿ ಮಾರಲಿ ನಾವು ಯುದ್ಧಕ್ಕೆ ರೆಡಿ ಇಲ್ಲ ಅಂಥೇಳಿ ಸೇನಾ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಅಯ್ಯೋ ಇರಾನ್ ಈ ಥರ ಅಕ್ಕಪಕ್ಕ ದೇಶಗಳ ಮೇಲೆ ದಾಳಿ ಮಾಡುತ್ತೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ, ನನಗಿದು ಶಾಕ್ ಅಂತ ಇದೇ ಟ್ರಂಪ್ ಮಾತಾಡಿದ್ದದ್ದು. ಈಗಲೂ ಕದನ ವಿರಾಮ ಅನ್ನೋ ಒಂದು ಶಬ್ದವನ್ನು ಬಳಸ್ತಾ ಇಲ್ಲ. ಯಾರಾದರೂ ಹೋರ್ಮುಜ್ ರಕ್ಷಣೆಗೆ ಬಂದುಬಿಟ್ರೆ ಯಾರೂ ಬರೋದು ಬೇಕಿಲ್ಲಪ್ಪ, ನೀನು ಕಾಲು ಕಿತ್ತರೆ ಸಾಕು. ಹೋರ್ಮುಜ್ ರಕ್ಷಣೆಗೆ ಯಾರೂ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಮೆರಿಕ ನಾನು ಯುದ್ಧಕ್ಕಿಲ್ಲ, ಈ ಆಟಕ್ಕೆ ನಾನಿಲ್ಲ ಅಂತ ನೀನು ಹೇಳಿದ ಮರುಕ್ಷಣದಿಂದ ಹೋರ್ಮುಜ್ ಕಾಪಾಡೋಕ್ಕೆ ಯಾರೂ ಬರ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ತನ್ನಿಂದ ತಾನೇ ಹೋರ್ಮುಜ್ ಮುಕ್ತವಾಗುತ್ತೆ. ಟ್ರಂಪ್ ಹೇಳಿದ್ದಿಷ್ಟೇ, ಇರಾನ್ ಜೊತೆಗಿನ ಯುದ್ಧವನ್ನು ಕೊನೆಗೊಳಿಸುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಮಿಲಿಟರಿ ಕ್ರಮೇಣ ಕಡಿಮೆ ಮಾಡುವ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ, ಇರಾನ್ ವಿರುದ್ಧ ನಮ್ಮ ಗುರಿಗಳನ್ನು ಸಾಧಿಸಲು ತುಂಬ ಹತ್ತಿರದಲ್ಲಿದ್ದೀವಿ, ನಾವು ಮಿಲಿಟರಿ ಕ್ರಮ ಮಾತ್ರ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಕ್ಷಿಪಣಿ ಸಾಮರ್ಥ್ಯ ಇದೆಯಲ್ಲ ಇರಾನ್ದು, ನೌಕಾ ವ್ಯವಸ್ಥೆ ಇದೆಯಲ್ಲ, ಸಂಪೂರ್ಣ ಹಾಳಾಗ್ಬಿಟ್ಟಿದೆ. ಅದು ಹಾಳಾದ್ಮೇಲೆ ಗೆದ್ದುಬಿಡ್ಬೇಕಲ್ಲ. ಇರಾನ್ ನೌಕಾ ವ್ಯವಸ್ಥೆ, ಕ್ಷಿಪಣಿ ವ್ಯವಸ್ಥೆ ಪೂರ್ತಿ ಹಾಳಾಗಿದ್ದರೆ ವಿಜಯದ ಬಾವುಟ ಹಾರಿಸ್ಬಿಡಪ್ಪ, ಹೋಗಿ ನೋಡೋಣ. ಖಮೇನಿ ಆಫೀಸ್ ಮುಂದೆನೋ ಇರಾನ್ ನೆಲದಲ್ಲೋ ಅಮೆರಿಕದ ಬಾವುಟ ಹಾರಿಸ್ಬಿಡಿ ನೋಡೋಣ. ಹಾಗಾದರೆ ಇದೇ ನಿಜ ಆಗಿದ್ದರೆ, ನೌಕಾ ವ್ಯವಸ್ಥೆ, ಕ್ಷಿಪಣಿ ಸಾಮರ್ಥ್ಯ ಪೂರ್ತಿ ಹಾಳಾಗಿಬಿಟ್ಟಿದ್ರೆ, ಇನ್ನೇನು ಉಳಿದೇ ಇಲ್ಲ ಅಂತಾದರೆ ಹೋಗಿ ಫ್ಲ್ಯಾಗ್ ಹಾರಿಸಿ ನೋಡೋಣ. ಅಲ್ಲಿ ಇರಾನ್ನಲ್ಲಿ ನಿಮ್ಮ ಧ್ವಜ ಹಾರಿಸ್ಬಿಡಿ ನೋಡೋಣ, ಆಗುತ್ತಾ?
ಸಂಪೂರ್ಣವಾಗಿ ಇರಾನ್ ಮತ್ತೆ ಪರಮಾಣು ಶಸ್ತ್ರಾಸ್ತ್ರ ಅಭಿವೃದ್ಧಿ ಪಡಿಸದಂತೆ ಅಮೆರಿಕ ಖಚಿತಪಡಿಸ್ತಾ ಇದೆ ಇದನ್ನು. ಅಂತಹ ಪರಿಸ್ಥಿತಿ ಬಂದರೆ ಮತ್ತೆ ಸೂಕ್ತವಾಗಿ ಪ್ರತಿಕ್ರಿಯೆ ಕೊಡ್ತೀವಿ. ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳಿಗೆ ಭದ್ರತೆಯನ್ನು ಒದಗಿಸಿದೆ. ಇಸ್ರಾಯೇಲ್, ಸೌದಿ ಅರೇಬಿಯಾ, ಖತಾರ್, UAE, ಬಹ್ರೇನ್, ಕುವೈತ್ ಸೇರಿದಂತೆ ಪಶ್ಚಿಮ ಏಷ್ಯಾದ ನಮ್ಮ ಮಿತ್ರ ರಾಷ್ಟ್ರಗಳಿಗೆ ನಾವು ಅತ್ಯುನ್ನತ ಮಟ್ಟದ ಭದ್ರತೆಯನ್ನು ಕೊಡ್ತಾ ಇದ್ದೀವಿ ಅಂಥೇಳಿ ಟ್ರಂಪ್ ಮಾತಾಡ್ತಿರೋದು. ಜವಾಬ್ದಾರಿ ತೆಗೆದುಕೊಳ್ಳಲಿಕ್ಕೆ ಸೂಚನೆ ಕೂಡ ಇದೆ. ಜಲಸಂಧಿ ಬಗ್ಗೆನೂ ಹೇಳಿಕೆ ಕೊಟ್ಟಿರೋದು ಟ್ರಂಪ್ದು. ಯಾರಾದರೂ ಜವಾಬ್ದಾರಿ ತಗೊಳ್ಳಿ, ಹೋರ್ಮುಜ್ ಸ್ಟ್ರೈಟ್ನದ್ದು ಹಡಗುಗಳ ಸುರಕ್ಷಿತ ಸಾಗಣೆಯ ಜವಾಬ್ದಾರಿನ ಯಾರಾದರೂ ಹೊತ್ಕೊಳ್ಳಿ, ಸಾಕು ನಮಗೂ ಸಾಕಾಗಿದೆ ಇದರಲ್ಲಿ ಅಂತ. ಸೊ ಆದರೆ ಯಾರು ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡದಂತೆ ಕಾಣಿಸ್ತಾ ಇಲ್ಲ. It's a simple military maneuver. It's relatively safe, but you need a lot of help in the sense of you need ships, you need volume. And NATO could help us, but they so far haven't had the courage to do so. And others could help us, but